ಮತ್ತೊಮ್ಮೆ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ದಿನ ಭವಿಷ್ಯವನ್ನ ತಿಳ್ಕೋಣ. ಪಂಡಿತರೆ, ಇವತ್ತಿನ ದಿನ ಶ್ರಾವಣ ಮಾಸದ ಕೊನೆಯ ಮಂಗಳವಾರ, ಯಾರ ಭವಿಷ್ಯ ಹೇಗಿದೆ ತಿಳಿಸ್ಕೊಡಿ. ಖಂಡಿತವಾಗಿಯೂ ದಿನ ಭವಿಷ್ಯ ಪ್ರತಿಯೊಬ್ಬರೂ ತಿಳ್ಕೊಳ್ಬೇಕು. ನಿತ್ಯ ಜೀವನದಲ್ಲಿ ನಮಗೆ ಭವಿಷ್ಯ ಇದ್ದರೆ ಬದುಕಿಗೆ ಭವಿಷ್ಯ ಅತ್ಯವಶ್ಯ. ಹಾಗಾಗಿ ಇವತ್ತಿನ ನಮ್ಮ ಬದುಕಿಗೆ ಪ್ರತಿದಿನವೂ ಪ್ರಾತಃ ಕಾಲದಲ್ಲಿ ಇವತ್ತು ನಾವು ಮನೆಯಿಂದ ಹೊರಡ್ತೇವೆ, ಆದರೆ ಸಾಯಂಕಾಲ ಮನೆಗೆ ಬರುವ ತನಕ ನಮ್ಮ ಆಯುಷ್ಯ, ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿರೋದಿಲ್ಲ, ಭಗವಂತನ ಕೈಯಲ್ಲಿರುತ್ತೆ. ಆ ಭಗವಂತ ಸರಿಯಾಗಿ ನಮಗೆ ಆಯುಷ್ಯವನ್ನು ಭವಿಷ್ಯವನ್ನು ಕೊಟ್ಟರೆ ಮನೆಯನ್ನು ಹೊರಟಂಥವರು ಸಾಯಂಕಾಲ ಸುರಕ್ಷಿತವಾಗಿ ಮನೆಗೆ ಬರ್ತಾರೆ. ಹೀಗೆ ಅಂಥ ಒಂದು ಇವತ್ತಿನ ಬದುಕು. ಅದಕ್ಕಾಗಿ ಬದುಕಿಗೆ ಅತ್ಯಗತ್ಯವಾದಂಥ ಭವಿಷ್ಯವನ್ನು ನಿತ್ಯವೂ ತಿಳ್ಕೊಳ್ಬೇಕು. ಆದ್ದರಿಂದ ಇವತ್ತು ನೋಡೋಣ, ಇವತ್ತಿನ ಯಾರ್ಯಾವ ರಾಶಿಗೆ ಹೇಗಿದೆ ಅಂತ. ಮೇಷರಾಶಿಯವರಿಗೆ ಗುರು ಇದ್ದಾನೆ, ಆದ್ದರಿಂದ ಇವತ್ತು ಆಯುಷ್ಯ ಭವಿಷ್ಯ ಎರಡೂ ಚೆನ್ನಾಗಿದೆ. ನಾವು ನಿತ್ಯನೂ ಹೇಳ್ತೇವೆ, ಆಯುಷ್ಯ ಭವಿಷ್ಯ ಸರಿ ಇದ್ದರೆ ಮನುಷ್ಯಗೆ ಜೀವನದಲ್ಲಿ ಅದೇ ರಹಸ್ಯ. ಹಾಗಾಗಿ ಅದನ್ನು ಸರಿಯಾಗಿ ತಿಳ್ಕೊಂಡ್ರೆ, ಅದರ ಸ್ವಾರಸ್ಯವನ್ನು ತಿಳ್ಕೊಂಡ್ರೆ ಬದುಕಿನಲ್ಲಿ ಸುಲಭವಾಗಿರ್ಬೋದು. ಮೇಷರಾಶಿಯವರಿಗೆ ಇವತ್ತು ಜೀವನದಲ್ಲಿ ಹೊಸ ತನಗಳನ್ನು ಕಲ್ತ್ಕೊಳ್ಳುವಂಥದ್ದು, ಹೊಸ ಕಾರ್ಯವನ್ನು ಆರಂಭ ಮಾಡುವಂಥದ್ದು. ಇವತ್ತು ಮಂಗಳಗೌರಿಯ ನೆನಕೊಂಡು ಮಂಗಲ ಕಾರ್ಯಗಳನ್ನು, ಮದುವೆಯನ್ನು, ವೈವಾಹಿಕ ಸಂಬಂಧಪಟ್ಟಂತಹ ಕಾರ್ಯಗಳನ್ನೆಲ್ಲ ಮಾಡುವಂಥದ್ದು. ಹೊಸ ಬದಲಾವಣೆ, ಉದ್ಯೋಗ ಬದಲಾವಣೆ ಮಾಡಲಿಕ್ಕೆ ಒಳ್ಳೆಯ ದಿವಸ. ಸ್ವಲ್ಪ ಮಟ್ಟಿಗೆ ಇವತ್ತು ಧನ ಹಾನಿ ಆಗ್ಬೋದು, ಖರ್ಚು ವೆಚ್ಚ. ಯಾಕೆಂದರೆ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿದಾಗ ತತ್ಸಂಬಂಧವಾದ ಖರ್ಚು ವೆಚ್ಚ ಇರ್ತದೆ. ಸ್ವಲ್ಪ ಮಟ್ಟಿಗೆ ಧಾರ್ಮಿಕ ಕೆಲಸಕ್ಕೆ ಧನಹಾನಿ ಆಗ್ಬೋದು, ಆದರೂ ಮೇಷರಾಶಿಗೆ ಒಳ್ಳೆಯ ಫಲ ಇವತ್ತು. ಹಾಗೆ ವೃಷಭ ರಾಶಿಯವರಿಗೆ ಇವತ್ತು ವಿಶೇಷ ಭೋಜನ. ಚಂದ್ರ ಉಚ್ಚನಾಗಿದ್ದಾನೆ, ಹಾಗಾಗಿ ಮನೆಯಲ್ಲೆಲ್ಲ ಮಂಗಳಗೌರಿ ವ್ರತವನ್ನು ಮಾಡಿ ಸ್ನೇಹಿತೆಯರಿಗೆ, ಗೆಳತಿಯರಿಗೆ, ತಾಯಿ ಮನೆಯವರಿಗೆ, ಕುಟುಂಬದವರಿಗೆಲ್ಲ ಕರೆದು ಇವತ್ತು ವಿಶೇಷ ಭೋಜನವನ್ನು ಮಾಡುವಂಥದ್ದು, ಬಾಗಿನವನ್ನು ಕೊಡುವಂಥ ದಿವಸ. ಹಾಗೆ ಕೇತು ಅಲ್ಲಿರೋದ್ರಿಂದ ಚಂದ್ರ ಮತ್ತು ಕೇತು, ಚಂದ್ರ ಮನಸ್ಸು, ಕೇತು ತುಂಡು. ಹಾಗಾಗಿ ಮನಸ್ಸು ಎರಡಾಗತ್ತೆ. ಒಂದು ಉದ್ಯೋಗಕ್ಕೆ ಹೋಗಬೇಕು, ಕೆಲಸಕ್ಕೆ ಹೋಗಬೇಕು ಅನ್ನುವಂಥ ಆತುರ ಇರ್ಬೋದು, ಆದರೆ ಮನೆಯಲ್ಲಿ ಪೂಜೆ ನಡೀತಾ ಇದೆ, ಹೆಂಗಸರು ಬೇಗ ಪೂಜೆ ಮಾಡಿಲ್ಲ ಅಂತ ಸ್ವಲ್ಪ ವಿಳಂಬ ಆಗ್ತದೆ ಅಂತ ಸ್ವಲ್ಪ ಬೇಸರ ಇದ್ದರೂ ಸಹ ಇವತ್ತು ಪೂಜೆಗಾಗಿ ಸ್ವಲ್ಪ ವಿಳಂಬವಾಗಿ ಆಫೀಸಿಗೆ ಹೋಗಿ ಮನೆಯಲ್ಲಿ ಸ್ತ್ರೀಯರಿಗೆ ಮಾಡುವಂಥ ಪೂಜೆ ಪುನಸ್ಕಾರಕ್ಕೆ ಅವಕಾಶ ಮಾಡಿಕೊಡಿ. ಸ್ತ್ರೀಯರ ಹತ್ರ ಕಲಹ ಮಾಡಬೇಡಿ. ಇವತ್ತು ಚಂದ್ರ ಕೇತು ಒಟ್ಟಾಗಿದ್ದರೆ ಕಲಹ ಆಗುವಂಥದ್ದು, ಗಂಡ ಹೆಂಡತಿಗ ಅಥವಾ ಅಕ್ಕ ತಂಗಿಯವರು ಬಂದವರ ಹತ್ರ ಕಲಹ ಆಗುವಂಥದ್ದು, ಸ್ವಲ್ಪ ಎಚ್ಚರಿಕೆ. ಹಾಗೆ ಮಿಥುನ ರಾಶಿಯವರಿಗೆ ಇವತ್ತು ಒಳ್ಳೆಯ ಧನ ಲಾಭ ಆಗುವಂಥ ದಿವಸ. ಹಾಗಾಗಿ ಏಕಾದಶಿಯಲ್ಲಿ ಗುರು ಇದ್ದಾನೆ, ಧನಸ್ಥಾನಾಧಿಪತಿ ಚಂದ್ರನು ಚೆನ್ನಾಗಿರೋದ್ರಿಂದ ಒಳ್ಳೆಯ ಧನ ಲಾಭ ಆಗುವಂಥ ದಿವಸ. ಭೂಮಿ ವ್ಯವಹಾರ ಖರೀದಿ, ಮಂಗಳ ಕುಜವಾರ, ಹಾಗಾಗಿ ಭೂಮಿಗೆ ಕುಜವಾರ ದಿವಸ ಒಳ್ಳೆಯದು. ಅದರ ಸಣ್ಣ ಪುಟ್ಟ ಖರೀದಿಯಲ್ಲಿ ಶತ್ರು ಕಾಟ, ತೊಂದರೆಗಳೇ ಇರ್ತದೆ, ಜಾಗ್ರತೆಯಾಗಿರಿ. ಒಟ್ಟಿನಲ್ಲಿ ವಿತ್ತ ಲಾಭ ಅನ್ನುವಂಥದ್ದು ಇವತ್ತು ನಿಮಗಾಗಿ ಕಾದಿದೆ. ಕರ್ಕಟಕ ರಾಶಿಯವರಿಗೆ ಇವತ್ತು ಗೃಹ ಸುಖ, ಮನೆಯಲ್ಲಿ ಸುಖವಾಗಿರುವಂಥ ದಿವಸ, ಮನೆಯಲ್ಲಿ ಸುಭೋಜನ ಮಾಡುವಂಥ ದಿವಸ. ಧನ ಲಾಭ, ಸೌಭಾಗ್ಯ ವೃದ್ಧಿ, ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ವೃದ್ಧಿ. ತಾಯಿಗೆ ಸಣ್ಣ ಪುಟ್ಟ ಕೋಪ ಆಗ್ಬೋದು, ಅದರ ತಾಯಿಗೆ ತಲೆ ತಗ್ಗಿದರೆ ಖಂಡಿತವಾಗಿಯೂ ಆ ತಾಯಿಯ ಆಶೀರ್ವಾದ ನಿಮ್ಮ ಮೇಲಿರುತ್ತೆ, ಒಳ್ಳೆಯದಾಗುವಂಥ ದಿವಸ. ಅದರಿಂದ ಕರ್ಕರಾಶಿಯ ಇಂದಿನ ವಿಶೇಷ. ಸಿಂಹರಾಶಿಯವರಿಗೆ ಹೊಸ ಕಾರ್ಯ ಆರಂಭ ಮಾಡುವಂಥ ದಿವಸ. ಸೂರ್ಯ ಸುಕ್ಷೇತ್ರದಲ್ಲಿದ್ದಾನೆ, ಆಸ್ಪತ್ರೆ ಓಪನಿಂಗ್ ಮಾಡ್ಬೋದು, ಅಥವಾ ಯಾವುದೋ ಬಿಲ್ಡಿಂಗ್ ಕಟ್ಟಿದ್ದರೆ ಅದರ ಪ್ರವೇಶ ಮಾಡುವಂಥದ್ದು, ಅಥವಾ ಹೊಸದಾದಂಥ ಭೂಮಿ ಪೂಜೆ ಮಾಡಿ ಕೆಲಸವನ್ನು ಆರಂಭ ಮಾಡುವಂಥ ದಿವಸ. ಹಾಗೆ ಉದ್ಯೋಗ ಸಿಕ್ಕದಿದ್ದರೆ ಇವತ್ತಿನ ದಿವಸ ಹೋಗಿ ಉದ್ಯೋಗಕ್ಕೆ ಜಾಯ್ನ್ ಆಗುವಂಥದ್ದು, ಪರಿವರ್ತನೆ ಆದವರಿಗೆ ಇದೆಲ್ಲ ಒಳ್ಳೆಯದು. ವೈದ್ಯರಿಗೆ, ವೈದಿಕರಿಗೆ, ಮಂಗಳಗೌರಿ ಪೂಜೆ ಪುರೋಹಿತರುಗಳಿಗೆ ಎಲ್ಲೆಲ್ಲದ ಇವತ್ತು ಕಾರ್ಯ, ಕೊನೆಯ ಮಂಗಳವಾರ. ಹಾಗೆ ವೈದ್ಯರಿಗೂ ಸಹ, ಡಾಕ್ಟರ್ಗಳಿಗೂ ಸಹ ಹೊಸ ಆಸ್ಪತ್ರೆ ಉದ್ಘಾಟನೆ ಅಥವಾ ಇರುವ ಆಸ್ಪತ್ರೆಯಲ್ಲೇ ತುಂಬ ರೋಗಿಗಳಿಂದ ಸ್ವಲ್ಪ ಬ್ಯುಸಿಯಾಗುವಂಥ ದಿವಸ. ಕನ್ಯಾ ರಾಶಿಯವರಿಗೆ ಸಾಮಾನ್ಯವಾಗಿ ದಿನದಂತೆ ನಿತ್ಯದ ವ್ಯವಹಾರ ನಡೀತದೆ. ಎಣಿಸಿದಂಥ ಕಾರ್ಯಗಳೆಲ್ಲ ಲಾಭ, ಮಿತ್ರ ಸಹಕಾರ, ಪತ್ನಿ ಪುತ್ರರಿಂದ ಲಾಭ, ಯಶಸ್ಸು. ಹಾಗೆ ತುಲಾರಾಶಿಯವರಿಗೆ ಇವತ್ತು ನಾನಾ ಥರದ ಸುಖ ಅಂತ ಹೇಳಬೇಕು. ಯಾಕಂದರೆ ಚಂದ್ರನು ಉಚ್ಚನಾಗಿದ್ದಾನೆ. ತುಲಾರಾಶಿಯವರಿಗೆ ರಾಶಿಯಾಧಿಪತಿ ಶುಕ್ರನು ಚಂದ್ರ ಮನೆಯಲ್ಲಿ, ಹೀಗೆಲ್ಲ ಇರೋದರಿಂದ ಇವತ್ತು ಏಕಾದಶಿಯಲ್ಲಿ ಶುಕ್ರ ಇರೋದ್ರಿಂದ ಎಲ್ಲ ಎಣಿಸಿದಂಥ ಕೆಲಸಗಳು ಸಹ ಆಗುವಂಥದ್ದು. ಹಾಗೆ ಪತ್ನಿಗೆ ಸಣ್ಣ ಪುಟ್ಟ ಬೇಸರ ಇರುತ್ತದೆ. ಸಾಮಾನ್ಯವಾಗಿ ಎಲ್ಲ ಕೆಲಸವೂ ಒಳ್ಳೆ ಗ್ರಹಗತಿ ಅನುಕೂಲವಾಗಿರೋದಿಲ್ಲ. 8 ಗ್ರಹ ಒಳ್ಳೆಯದಾಗಿದ್ದರೆ 1 ಗ್ರಹನಾರು ಪ್ರತಿಕೂಲನಾಗ್ತಾನೆ. ಹಾಗಾಗಿ ಸೂರ್ಯನ ಮನೆಯಲ್ಲಿರುವಂಥ ಶುಕ್ರನಿಂದ ಪತ್ನಿಗೆ ಸ್ವಲ್ಪ ಬೇಸರ ಆಗುವಂಥದ್ದು. ಹಾಗೆಯೇ ನಿಮ್ಮ ಪ್ರೀತಿ ಬಂಧುಗಳೆಲ್ಲ ನಿಮಗೆ ಸಹಾಯ ಮಾಡುವಂಥದ್ದು. ಮಾಧ್ಯಮ, ಚಿತ್ರೀಕರಣ, ಹಾಗೆಯೇ ಎಲ್ಲ ರೀತಿ ಪತ್ರಿಕೋದ್ಯಮರಿಗೆಲ್ಲ ಒಳ್ಳೆಯ ವಿಶೇಷ ಶುಭ ದಿನ. ಇನ್ನು ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಗೌರವಕ್ಕೆ ಚ್ಯುತಿ, ಪತ್ನಿಯ ವಿಯೋಗ ಆಗುವಂಥ ದಿವಸ. ಹೊರದೇಶಕ್ಕೆ ಹೆಂಡತಿಯನ್ನು ಕರ್ಕೊಂಡು ಪ್ರಯಾಣ ಮಾಡುವಂಥ ದಿವಸ, ಅಥವಾ ಹೊರದೇಶದಲ್ಲಿದ್ದವರು ದೇಶಕ್ಕೆ ಬರುವಂಥ ದಿವಸ. ಮುಟ್ಟಿನಲ್ಲಿ ನಿಮ್ಮ ಕಾರ್ಯಗಳಲ್ಲಿ ಸ್ವಲ್ಪ ಮುಖಭಂಗ ಆಗುವಂಥದ್ದು, ಜನರು ನಿಮ್ಮನ್ನು ನಿಂದಿಸ್ತಾರೆ, ಸ್ವಲ್ಪ ಜಾಗೃತಿಯಾಗಿರಬೇಕಾದ ದಿವಸ. ಧನುರಾಶಿಯವರಿಗೆ ಹರ್ಷೋದ್ಗಾರ, ಇವತ್ತು ಎಲ್ಲಿಲ್ಲದ ಹರ್ಷವನ್ನು, ಸಂತೋಷವನ್ನು ಕಾಣುವಂಥ ದಿವಸ. ಮನೆಯಲ್ಲಿ ವಿಶೇಷವಾದಂಥ ಪ್ರೀತಿ ಜನಗಳು ಬರುವಂಥದ್ದು. ನಿಮ್ಮ ಮೆಚ್ಚುಗೆಯ ಪಾತ್ರರಾದಂಥ ಜನರಿಂದ ಇವತ್ತು ನಿಮಗೆ ಒಳ್ಳೆಯ ರೀತಿಯ ಉಡುಗೊರೆ, ಗೌರವ, ಸ್ಥಾನಮಾನ ಪ್ರಾಪ್ತಿ. ಒಟ್ಟಿನಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚು ನಿಮಗೆ ಗೌರವ ಸಿಕ್ಕಿದಾಗ ಮೇಲೆ
ಮಾಡಬಾರ್ದು, ಜಾಗೃತೆಯಾಗಿದ್ದು ಆ ಗೌರವವನ್ನು ಉಳಿಸುವಂಥ ಪ್ರಯತ್ನ ಮಾಡಿಕೊಳ್ಳಿ. ಹಾಗೆ ಮಕರ ರಾಶಿಯವರಿಗೆ ಇವತ್ತು ಒಳ್ಳೆಯ ಭೋಜನ, ಭೋಗ ಸುಖ, ಮನೆಯಲ್ಲಿ ಎಲ್ಲ ರೀತಿಯಾದ ಕಾರ್ಯ, ಮಕ್ಕಳಿಂದ ಶುಭ, ಪತ್ನಿಯಿಂದ ಸಂತಸ, ಅದರ ಸಂತಾನದಲ್ಲಿ ಸ್ವಲ್ಪ ಚ್ಯುತಿಯಾಗುವಂಥದ್ದು, ಗರ್ಭಿಣಿಯರಿದ್ದರೆ ಸ್ವಲ್ಪ ಎಚ್ಚರಿಕೆ ಇರುವಂಥದ್ದು. ಕುಂಭರಾಶಿಯವರಿಗೆ ನಿತ್ಯ ಜೀವನದಲ್ಲಿ ಇವತ್ತು ಸ್ವಲ್ಪ ಏರುಪೇರು ಇದೆ. ನಿತ್ಯದಂತೆ ಎಲ್ಲ ಕೆಲಸಕ್ಕೂ ಹೋಗಬೇಡಿ, ಸ್ವಲ್ಪ ಮಟ್ಟಿಗೆ ಜಾಗೃತಿಯಾಗಿದ್ದರೆ ಕೆಲವೊಂದು ಕೆಲಸ ಆಗುವಂಥದ್ದು, ಕೆಲವೊಂದು ಆಗದೇ ಇರುವಂಥದ್ದು. ನಿಮಗೆ ಅಂದಾಜಿರುತ್ತೆ ಇವತ್ತು ಈ ಕೆಲಸ ಹೋದರೆ ಆಗತ್ತೆ ಅನ್ನುವಂಥದ್ದನ್ನು ಮಾತ್ರ ಹೋಗಿ, ಆಗದೇ ಇರುವಂಥದ್ದಕ್ಕೆ ಪ್ರಯತ್ನಕ್ಕೆ ಹೋಗಬೇಡಿ. ಎಷ್ಟು ಪ್ರಯತ್ನ ಪಟ್ಟರೂ ಕಾರ್ಯಗಳು ಆಗದೇ ಇರುವಂಥ ದಿವಸ. ಅನಿವಾರ್ಯತೆ, ಆಫೀಸಿನಲ್ಲಿ ಅಧಿಕಾರಿಗಳ ಕಿರಿಕಿರಿ, ಮನೆಯಲ್ಲಿ ಪೂಜೆ ಮಾಡಿ ಕೂತ್ಕೊಂಡು ಅಧಿಕಾರಿಗಳ ಕೆಂಗಣ್ಣಿಗೆ ಗುರಿಯಾಗಬೇಡಿ. ನಿಮ್ಮ ನಿತ್ಯದ ಕೆಲಸವನ್ನು ಮಾಡಿಕೊಂಡು ಆನಂತರ ಆಫೀಸಿಗೆ ಹೋಗಿ. ಹಾಗೆ ಮೀನರಾಶಿಯವರಿಗೆ ಇವತ್ತು ಅತ್ಯಂತ ಅನಂತ ದಿವಸ, ಅನಂತ ಅಂದರೆ ಮನೆಯಲ್ಲಿ ವಿಶೇಷ ಪುಣ್ಯ ಕಾರ್ಯ, ಧಾರ್ಮಿಕ ಕಾರ್ಯ, ಮನೆಗೆ ಗೃಹ ಪ್ರವೇಶ ಮಾಡುವಂತಹದ್ದು, ಪೂಜೆ ಮಾಡುವಂತಹದ್ದು, ಮನೆಯಲ್ಲಿ ವಿಶೇಷ ಹೋಮ ಹವನ, ಗುರುಮಠಕ್ಕೆ ಹೋಗಿ ಆಶೀರ್ವಾದ ಪಡುವಂತಹದ್ದು. ಹಾಗಾಗಿ ಭೂಮಿ ಖರೀದಿ, ವ್ಯಾಪಾರ, ಉದ್ಯೋಗ ಎಲ್ಲ ಲಾಭ. ಇದಿಷ್ಟು ಇವತ್ತಿನ 12 ರಾಶಿಗಳ ಫಲ. 12 ರಾಶಿಗಳಿಗೂ ಸಹ ಎಲ್ಲ ಗ್ರಹಗಳು ಏಕಾಶ ಸ್ಥಾನದಲ್ಲಿ ಯಾವ ಫಲವನ್ನು ಕೊಡ್ತೋ ಅಂಥ ಫಲವನ್ನು ಕೊಟ್ಟು ಜನರೆಲ್ಲರಿಗೂ ಸಹ ಇವತ್ತು ಮಂಗಳಗೌರಿ ಸನ್ಮಂಗಲವನ್ನು ಉಂಟು ಮಾಡಲಿ ಅನ್ನುವುದೇ ನಮ್ಮ ಶುಭ ಹಾರೈಕೆ. ದಿನ ಭವಿಷ್ಯವನ್ನು ತಿಳ್ಕೊಂಡ್ವಿ. ಇನ್ನು ವೀಕ್ಷಕರ ಕರೆಗಳನ್ನು ಸ್ವೀಕರಿಸ್ತೀವಿ. ಅದಕ್ಕೂ ಮೊದಲು ವೀಕ್ಷಕರೇ ಒಂದು ಸಣ್ಣ ವಿರಾಮ.